ಎಲ್ರಿಗೂ ನಮಸ್ಕಾರ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಸೂಪರ್. ಸೊ ಇವತ್ತು ನಾವು ನನ್ನ ಫ್ರೆಂಡ್ ಮನೆ ಭದ್ರಾವತಿಗೆ ಬಂದಿದ್ದೀವಿ, ಒಂದು ವೆಕೇಶನ್ ಥರ ಇರಲಿ ಅಂತ. ಸೊ ಹೇಗಿರುತ್ತೆ ಜರ್ನಿ ಅಂತ ನೋಡೋಣ ಬನ್ನಿ. ಇದು ಮಿಡ್ ನೈಟ್ ಕ್ರೇವಿಂಗ್ಸ್ ಅಂತ ಬಸ್ಸಲ್ಲಿ ತಿನ್ನೋಣ ಅಂತ ತಗೊಂಡು ಬಂದಿದ್ದು. ನೋಡಿದ್ರೆ ಇಬ್ಬರು ಗಡತ್ತಾಗಿ ನಿದ್ದೆ ಓಡ್ಕೊಂಡು ಬಂದ್ವಿ. ಸೊ ಅಕ್ಕದು ಫೇವ್ರೆಟ್ ಏನಿದು ಚಾಕ್ಲೇಟ್ ವಾಲ್ನಟ್ ಬ್ರೌನೀಸ್ ಅಲ್ಲ, ಆ್ಯಂಡ್ ನಂದಿದು ಫೇವ್ರೆಟ್ ಮಶ್ರೂಮ್ ಚೀಸ್ ರೋಲ್ ಥರನೇ ಎಲ್ಲ ಡೂಡ್, ಆದರೂ ಆ ಹೆಸರಿಟ್ಟಿದ್ದಾರೆ. ಆ್ಯಂಡ್ ಕಪ್ ಕೇಕ್ಸ್. ಇವಾಗ ಸುಮಾರು ಟೈಮ್ ಬಂದು 5:45, 6 ಗಂಟೆ ಆಗ್ತಾ ಬಂತು. ಓಕೆ, ನಮ್ಮ ಮೇಡಮ್ ಅವ್ರು ಇವತ್ತು ಏನು ಬೆಳಿಗ್ಗೆಗೆ ಬ್ರೇಕ್ಫಾಸ್ಟ್ ಕುಕ್ ಮಾಡ್ತಾ ಇದ್ದಾರೆ? ಪನ್ನೀರ್ ಪಲಾವ್. ಬಟ್ ಟು ಬಿ ಆನೆಸ್ಟ್ ಇಸ್ ಅ ವೆರಿ ಗುಡ್ ಕುಕ್. ಇನ್ನೇನು ಸಮಯ ಬಂದಿದೆ ಕಲಿಬೇಕಾಗಿರೋ ಸಮಯ ಅಂದಾಗ ಬರ್ತೀನಿ, ಅವಾಗ ಹೇಳ್ಕೊಟ್ಬಿಡು ಅಷ್ಟೆ. ಇಟ್ ಸ್ಮೆಲ್ಸ್ ರಿಯಲಿ ಗುಡ್. ಸ್ನಾನನಾ? ಪ್ಲೀಸ್. ಸ್ಮೆಲ್ ಎಷ್ಟು ಚೆನ್ನಾಗಿದೆ. ಫ್ರೆಂಡ್ಸ್ ರುಚಿಯಾಗಿ ಮಾಡಿಕೊಡೋವಾಗ ನಮ್ಮಂಥವ್ರು ಚೆನ್ನಾಗಿ ತಿನ್ನಬೇಕು, ಅದೇ ರೂಲ್. ಅದೇ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ, ಹೇಳು ಮಚ್ಚ ನಮ್ಮ ಜನಕ್ಕೆ. ಬೆಳ್ಳುಳ್ಳಿ ಬಿಡಿಸ್ತಾರೆ ನೋಡಿ, ಐ ನಾಟ್ ಇವನ್ ಕಿಡಿಂಗ್. ಕೇಳಿ ಬಿಡಿಸು, ಬೆಳ್ಳುಳ್ಳಿ ಬಿಡಿಸು ಅಂತ. ಅದು ಬಿಟ್ರೆ ನಾನು ಮಾಡ್ತೀನಿ, ಇವಳು ಮಾಡಬೇಡ ಅಂತ ಸಪೋರ್ಟ್ ಕೊಡ್ತಿದ್ದಾಳೆ. ಅಲ್ಲ, ನೀನೇ ತಾನೇ ಮನೆಗೆ ಬಂದಿರ. ಅದು ಗೆಸ್ಟ್ ಅಲ್ಲ ನೀನು, ಫ್ಯಾಮಿಲಿ. ಮನೆಗೆ ಬಂದವ್ರಿಗೆ ಅತಿಥಿ ದೇವೋ ಭವ. ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕಲ್ಲ. ನೆಕ್ಸ್ಟ್ ಟೈಮ್ ನಮ್ಮ ಮನೆಗೆ ಬರ್ಬೇಕಲ್ಲ, ಹೋಗಿ ನನ್ನ ಫ್ರೆಂಡ್ ಚೆನ್ನಾಗಿ ನೋಡ್ಕೊಂಡು. ನೀನು ಅಡುಗೆನಾರು ನನ್ನ ಕೈಲಿ ಮಾಡಿಸಿದ್ರೆ ಅಜ್ಜಿ ಮನೆಗೆ ಅಡುಗೆ ಮಾಡೋಕ್ಕೆ ಹೋಗ್ಬೇಕು, ನಾನು ಹೋಗಲ್ಲ ಅಂದ್ಬಿಡ್ತಾ ಇದ್ದೆ. ಇಟ್ ಸ್ಮೆಲ್ಸ್ ಸೋ ಗುಡ್. ನಾನೇನಾದರೂ ಈ ಥರ ಇದ್ದಿದ್ರೆ ನಮ್ಮಮ್ಮ ನನ್ನ ದೇವ್ರ ಥರ ನೋಡ್ತಾ ಇದ್ರು. ಬಟ್ ಆದರೂ ಪರವಾಗಿಲ್ಲ, ಇನ್ನೊಂದು ವರ್ಷ ಆದಮೇಲೆ ಅಡುಗೆ ಕಲಿಬೇಕಂತ ಅಂದ್ಕೊಂಡಿದ್ದೀನಿ. ಕಲಿತಾಳೆ ನಮ್ಮ ಎಲ್ಲ ಸುಖಪ್ಪ. ಆಲ್ ರೈಟ್. ಸೊ ಇಲ್ಲಿ ಒಂದು ಸ್ವಲ್ಪ ಪನ್ನೀರ್ ಮಿಕ್ಬಿಟ್ಟಿದೆ, ಅದಕ್ಕೆ ನಾನು ಇದರಲ್ಲಿ ಒಂದು ಸ್ವಲ್ಪ ಫ್ರೈ ಥರ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯೂಶ್ವಲಿ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಒಂದೇ ಒಂದು ಸತಿ ಪನ್ನೀರ್ ಕಬಾಬ್ ಮಾತ್ರ ಟ್ರೈ ಮಾಡಿದ್ದೆ ನಮ್ಮ ಮನೆಯಲ್ಲಿ. ಬಟ್ ಕಬಾಬ್ ಮಸಾಲೆ ಇವ್ರ ಹತ್ರ ಇಲ್ಲ ಅಂತ ನಾನು ಅದಕ್ಕೆ ಏನು ಮಾಡಿದ್ದೀನಿ ಅಂದರೆ, ಇಲ್ಲಿ ನೋಡ್ತಾ ಇರ್ಬೋದು ಕರ್ಡ್ ಹಾಕಿದ್ದೀನಿ. ಕರ್ಡ್ ಜೊತೆ ಚಿಕನ್ ಆ್ಯಂಡ್ ಮಟನ್ ಬಿರಿಯಾನಿ ಮಸಾಲ ಪೌಡರ್ ಮತ್ತು ಆಚಿ ಚಿಕನ್ ಮಸಾಲ, ಗರಂ ಮಸಾಲ. ಸೊ ಅದಾದಮೇಲೆ ಪೆಪ್ಪರ್ ಹಾಕಿದ್ದೀನಿ. ಆಮೇಲೆ ಏನು ಜಿಂಜರ್ ಗಾರ್ಲಿಕ್ ಪೌಡರ್. ಇಷ್ಟೊಂದು ಮಸಾಲೆಸ್ ಹಾಕ್ಬಿಟ್ಟು ಕರ್ಡ್ಗೆ ಇನ್ನು ಮಿಕ್ಸ್ ಮಾಡಬೇಕು. ಇವಾಗ ನೋಡ್ತಾ ಇರ್ಬೋದು ನೀವು, ಯಾಕಂದರೆ ಕ್ವಾಂಟಿಟಿ ಕಮ್ಮಿ ಇದೆ ಅಲ್ಲ, ಅದಕ್ಕೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಆಮೇಲೆ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟೇಸ್ಟ್ ಹೆಂಗೆ ಬರುತ್ತೋ ಗೊತ್ತಿಲ್ಲ, ಬಟ್ ಎನಿವೇಸ್ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ಲ. ಹೆಂಗಾದ್ರು ಸ್ವಲ್ಪ ಇರೋದು, ವೇಸ್ಟ್ ಆದರೂ ಸ್ವಲ್ಪ ಆಗುತ್ತೆ. ವೇಸ್ಟ್ ಆಗೋದಕ್ಕೆ ನಾನು ಬಿಡೋಲ್ಲ, ಚೆನ್ನಾಗಿಲ್ಲ ನಾನು ತಿಂತೀನಿ ಅಂತ ಹುಡುಗಿ. ಸೊ ಇಟ್ಸ್ ಫೈನ್. ಬನ್ನಿ ಇವಾಗ ಇನ್ನೇನಕ್ಕೆ ತಡ, ಇದನ್ನು ಫುಲ್ಲು ಏನಪ್ಪ ಮಿಕ್ಸ್ ಮಾಡಿ ಫ್ರೈ ಆದಮೇಲೆ ನಿಮಗೆ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ. ಆಮೇಲೆ ತಿನ್ನೋಕ್ಕೆ ಹೇಗಿದೆ ಅಂತ ನಾನು ಹೇಳಲ್ಲ, ಅಫ್ಕೋರ್ಸ್ ನಾನು ಹೊಡಿತೀನಿ ತುಂಬ ಚೆನ್ನಾಗಿದೆ ಅಂತ ನನ್ನ ಫ್ರೆಂಡ್ ಕೈಲಿ ಇಳಿಸ್ತೀನಿ. ಸೊ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇದೇನಾದರೂ ತುಂಬ ಚೆನ್ನಾಗಿ ಬಂತು ಅಂತ ಅಂದ್ಕೊಳ್ಳಿ, ಯೂಟ್ಯೂಬಲ್ಲಿ ನಾನೇ ಹಾಕ್ತೀನಿ, ದಿಸ್ ಇಸ್ ಮೈ ಓನ್ ಕಾಂಟೆಂಟ್ ಅಂತ. ಸೊ ಅಫ್ಕೋರ್ಸ್, ಯಾಕಂದರೆ ಯಾರು ನನಗೆ ಇದನ್ನು ಯೂಟ್ಯೂಬ್ ರೆಸಿಪಿ ಅಂತ ಹೇಳೋದಕ್ಕಾಗಲ್ಲ. ಒಂದು ವಿಷಲ್ ಆಗಿಲ್ಲ. ಅದು ನೀನು ಇದು ಕರೆಕ್ಟಾಗಿ ಹಾಕಿದ್ಯಾ? ಫೇಮಸ್ ಆಗ್ತೀನಿ ಅಂತ ಅಂದ್ಕೊಂಡಿದ್ರ? ಇಲ್ಲ, ಆದರೂ ಆಗಲ್ಲ. ಬಟ್ ಐ ಹೋಪ್ ಸೊ. ಇಟ್ ಇಸ್ ಮೈ ಓನ್ ರೆಸಿಪಿ. ಏನೇನೇನೋ ಯಾರು ಮಾಡದೇ ಇರೋದು ಕಣ್ಣಿಡ್ದು ಮಾಡೋ ಥರ ಒಂದು ಚಾನಲ್ ಓಪನ್ ಮಾಡ್ತೀನಿ. ಸುಮ್ಮನೆ ಡವರ್ದೆ ಇವಾಗಿರೋ ಚಾನಲ್ನೇ ನೆಟ್ಟಿಗೆ ಮೇಂಟೈನ್ ಮಾಡೋಕ್ಕಾಗ್ತಲ್ಲ, ಇನ್ನೊಂದೆಲ್ಲ ಮಾಡ್ತೀನಿ ಅಂದ್ಕೊಂಡಿದ್ದೀರಾ ನೀವು? ಓಕೆ, ಫ್ಲಾಪ್ ರೆಸಿಪಿನಾ ಹೇಳು. ಸ್ಮೆಲ್ ಬರ್ತಾ ಇಲ್ಲ, ಓಕೆ, ಬಟ್ ತಿನ್ನಕ್ಕೆ ಚೆನ್ನಾಗಿರ್ಬೋದು ಅಂತ ಅನ್ನಿಸ್ತಾ ಇಲ್ಲಪ್ಪ. ಸೀಚ್ಬಿಟ್ಟಿದ್ಯಾ ಅನ್ಕೊಂತೀನಿ. ಹುಷಾರಿರ್ಲಿಲ್ಲ, ಇವತ್ತು ಅದೇನಾಗುತ್ತೋ ಅವೆಲ್ಲ ಏನಿಲ್ಲ. ಸೊ ಫೈನಲಿ ನನ್ನ ರೆಸಿಪಿ ಆಗಿದೆ. ಕರೆಕ್ಟಾಗಿ ಹೇಳ್ಬೇಕು, ಕ್ಯಾಮ್ರಾ ಮುಂದೆಲ್ಲ ಓಡೋಂಗಿಲ್ಲ. ಚೆನ್ನಾಗಿಲ್ಲ ಅಂತ. ಚೆನ್ನಾಗಿದೆ ತಾನೇ? ಹೂವನ್ನು ಏನು ಜಾಸ್ತಿ ಆಗಿದೆ, ಏನು ಕಮ್ಮಿ ಆಗಿದೆ ಹೇಳು? ಅರ್ಶಿನ ಪುಡಿ ಮಾಡಬೇಕಿತ್ತು. ಪನ್ನೀರ್ ಪರವಾಗಿಲ್ಲ, ಏನೋ ಚೆನ್ನಾಗಿದೆ. ಚೆನ್ನಾಗಿಲ್ವಾ? ಓಕೆ, ನಾನು ಇವಾಗ ಟ್ರೈ ಮಾಡ್ತೀನಿ.
ಹಿಂಗೆಲ್ಲ ಮಾಡ್ತಾರಲ್ಲ ಚರಾ. ಪುಣ್ಯ ಮಾಡಿರ್ಬೇಕಿತ್ತಲ್ಲ ತಿನ್ನೋದಕ್ಕೆ, ಅದು ನನ್ನ ಕೈಯಿಂದ. ತುಂಬ ಚೆನ್ನಾಗಿದೆ, ಬರೀ ಪನ್ನೀರ್ ತಿನ್ನಂಗೆ ಆಗ್ತಾ ಇದೆ. ಸೊ ಎನಿವೇಸ್ ಇಟ್ಸ್ ನೈಸ್. ನಂಗೆ ಅರ್ಶಿನ ಗಿರ್ಶನೆಲ್ಲ ಗೊತ್ತಾಗ್ತಾ ಇಲ್ಲ, ಜಾಸ್ತಿ ಆಗಿದೆ ಕಮ್ಮಿ ಆಗಿದೆ ಅಂತ. ಎನಿವೇಸ್ ತುಂಬ ಚೆನ್ನಾಗಿದೆ, ಧನ್ಯವಾದಗಳು. ನಂತರನೇ ರೆಸಿಪಿ ಬೇಕಂದ್ರೆ ಎಲ್ಲರೂ ಮಿಕ್ಸ್ ಮಾಡಿ ಜಸ್ಟ್ ನೀವು ಫ್ರೈ ಮಾಡಬೇಕಷ್ಟೆ. ಓಕೆ, ಸೊ ಫೈನಲಿ ರೆಡಿ ಆಗಿದೆ. ಮೊಸರು ಬಜ್ಜಿನೂ ಇದೆ. ಸ್ಮೆಲ್ ಬರ್ತಾ ಇದೆಯಾ? ಇವರು ಇವಳ ಫ್ರೆಂಡ್ ಜೂನಿಯರ್. ಸೊ ಯಾ, ಈಗ ಬಂದ್ರು ಅವರು. ಖಾರ ಏನು ಅಷ್ಟೊಂದಿಲ್ಲ, ಬಟ್ ಚೆನ್ನಾಗಿದೆ. ಪರವಾಗಿಲ್ಲ, ಗುಡ್. ಒಳ್ಳೆ ಶೆಫ್ ಅಂತ ಪ್ರೂವ್ ಮಾಡಿಬಿಟ್ಟೆ. ಶಬಾಷ್. ಇಲ್ಲ ನಿಜವಾಗ್ಲೂ ಕ್ಯಾಮ್ರಾ ಮುಂದೆ ಡೋ ಹೊಡಿತಲ್ಲ, ಬಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಟ್ರಸ್ಟ್ ಮೀ, ಶಿ ಇಸ್ ಅ ವೆರಿ ಗುಡ್ ಶೆಫ್. ಕ್ಲೋಸ್ ಮಾಡ್ಬೇಕಾ ಗೇಟು? ಅಷ್ಟೇ, ಮುಂದೆ ತಳ್ಳು, ಸ್ವಲ್ಪ ಮುಂದೆ ತಳ್ಳಿ ನನ್ನ. ಆಲ್ ರೈಟ್, ಸೊ ಇವಾಗ ಇವ್ರ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀರಿ. ಅಜ್ಜಿ ಮನೆ ಅಂದ್ರೆ ಮಾಮ್ಸ್ ಮಾಮ್ ಅಲ್ಲ. ಸೊ ಯಾ, ಅಲ್ಲಿಂದ ಪಯಣ ಎಲ್ಲಿ ಅಂತ ಗೊತ್ತಿಲ್ಲ, ನೋಡುವ. ಸೊ ಅವ್ರ ತಮ್ಮ ಮತ್ತೆ ಇವನ್ ಜೂನಿಯರ್, ಎಷ್ಟು ಜನ ಜೊತೆ? 4 ಜನ ಹೋಗ್ತಾ ಇರೋದು. ಗಗನ್, ಓಕೆ ಜೂನಿಯರ್. ಓಡ್ಸಕ್ ಬರುತ್ತಾ ಅಲ್ವಾ? ನನಗೆ ಬದುಕ ಆಸೆ ತುಂಬಾ ಇದೆ. ಬರುತ್ತಲ್ಲ ಮೇಡಮ್ ಜಿ? ಸೇಫರ್ ಸೈಡಿಗೆ ಸೀಟ್ ಬೆಲ್ಟಾ? ಹಾಯ್ ಅಣ್ಣ, ಫುಲ್ಲು ಎಷ್ಟು ಇಂಟ್ರೆಸ್ಟ್ ಗೊತ್ತಾ ಬೈಕ್ಸ್ ಬಗ್ಗೆ. ಅದೇನೇನೋ ಬೆಳಿಗ್ಗೆ ಹೆಲ್ಮೆಟ್ ಎಲ್ಲ ತೋರಿಸ್ತಾ ಇದ್ರು, ಫುಲ್ ಹೆಲ್ಮೆಟ್ ಒಳಗಡೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು, ಕ್ಲೀನಾಗಿ ಯೂಸ್ ಮಾಡಿ. ಸೊ ಎನಿವೇಸ್ ಯಾ, ಅಪ್ಕಮಿಂಗ್ ಮೋಟೋ ವ್ಲಾಗರ್ ಏನ್ ತಾವು, ಅಥವಾ ಬರೀ ಬೈಕ್ ಓಡಿಸ್ತೀರಾ? ವ್ಲಾಗ್ ಏನ್ ಮಾಡೋ ಸೀನ್ಸ್ ಇಲ್ಲ ಅಲ್ಲ? ಬಿಡಿ ಬಿಡಿ, ಕಾಂಪಿಟೇಷನ್ಸ್ ಬರಬೇಡಿ ಸಾಕು, ಆಲ್ರೆಡಿ ತುಂಬಾ ಜನ ಇದ್ದಾರೆ ನಮ್ಗೆ. ಅಷ್ಟೊಂದು ಖರಾಬಾಗಿ ಓಡಿಸ್ತಿದ್ದೀನಿ ನಮ್ಮ ಮನ್ಸ. ತುಂಬಾ ಚೆನ್ನಾಗಿ ಓಡಿಸ್ತಿದ್ಯಾ, ಅದೇ ಸ್ಪೀಡ್ ಆಗಿ ಹೋಗ್ತಿದೆ ಕಾರ್ ಅಷ್ಟೇ, ಏನೂ ಆಗ್ತಿಲ್ಲ. 60 ಅಲ್ಲಿ ಹೋಗ್ತಾ ಇದ್ದೀನಿ. ಅದೇ ಪ್ರಾಬ್ಲಮ್ ಆಗಿರೋದು. 30 ಹೋಗು, ಮಜಾ ಇರುತ್ತೆ. ಸರಿ, ಲೇಟ್ ಆಗಿ ಹೋದ್ರೆ ಪಾಪ ನಮ್ಮ ಅಜ್ಜಿಗೆ ಬೇಜಾರಾಗ್ಬಿಡುತ್ತೆ ಅಂತ. ಅಯ್ಯೋ, ನಿಮ್ಮ ಅಜ್ಜಿ ಲೇಟ್ ಆಗಿ ಹೋದ್ರೆ ಬೇಜಾರಾಗ್ತದೆ, ಪರವಾಗಿಲ್ಲ ನಾವೇ ಹೋಗ್ಬಿಟ್ರೆ.